ಇನ್ನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕೇಸ್ಗಳು ಪತ್ತೆಯಾಗಿದೆ. ಬಳ್ಳಾರಿಯಲ್ಲಿ 40 ವರ್ಷದ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಹಾಗೆಯೇ ಹೊಸಪೇಟೆಯ 35 ವರ್ಷದ ವ್ಯಕ್ತಿಯೊಬ್ಬರಿಗೆ ಪಾಸಿಟಿವ್ ದೃಢ. ಎರಡೂ ಕೂಡ ಅಕ್ಕಪಕ್ಕದ ಜಿಲ್ಲೆಗಳು, ಬಳ್ಳಾರಿ ಮತ್ತು ವಿಜಯನಗರ. ಇಬ್ಬರು ಸೋಂಕಿತರಿಗೆ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಂದರೆ ಅವ್ರನ್ನ ಮನೆಯಲ್ಲೇ ಇಟ್ಟಿದ್ದಾರೆ ಅಂತ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಸೋಂಕು ದೃಢ. ಟ್ರಾವೆಲ್ ಹಿಸ್ಟ್ರಿ ಬೇಕಾಗಿಲ್ಲ. ಇನ್ನು ಮುಂದೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಕೊರೋನಾ ವೈರಸ್ ಅಂತಕ್ಕಂಥದ್ದು ನಮ್ಮ ಜೊತೆಯಲ್ಲೇ ಇರುತ್ತೆ ಇನ್ನು ಮುಂದಕ್ಕೆ. ಅದ್ರ ಜೊತೆನೇ ಜೀವನ ಮಾಡಬೇಕು ಅಂತ ವೈದ್ಯರೆಲ್ಲ ಹೇಳಿದ್ದಾರೆ. ಎಲ್ಲೋ ಬೇರೆ ಊರಿಗೆ ಹೋಗ್ಬಿಟ್ಟು ಅಂಟಿಸ್ಕೊಂಡು ಬಂದರು ಅಂತ ಅಲ್ಲ. ಇನ್ನು ಮುಂದೆ ಅದು ನಮ್ಮ ಸುತ್ತಮುತ್ತದಲ್ಲೇ ಇರುತ್ತೆ. ಅದು ಯಾವಾಗಲೂ ಒಂದು ಸರ್ತಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಸೌಮ್ಯ ಗುಣಲಕ್ಷಣವನ್ನು ಹೊಂದಿರುತ್ತೆ. ಟ್ರೀಟ್ಮೆಂಟನ್ನು ತಗೋಬೇಕು, ಅದು ಹೋಗುತ್ತೆ. ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಒಂದೊಂದು ಕೇಸ್. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು, ಮತ್ತು ವಿಜಯನಗರ ಹೊಸಪೇಟೆನಲ್ಲಿ ಒಂದು ಕೇಸು. ಆಮೇಲೆ ಅವ್ರನ್ನ ಹೋಮ್ ಐಸೋಲೇಷನ್ ಇಟ್ಟಿದ್ದಾರೆ. ಹಾಸ್ಪಿಟ್ಲಿಗೂ ಕೂಡ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ತುಂಬ ಸೌಮ್ಯ ಗುಣಲಕ್ಷಣ ಇದೆ, ಅದಕ್ಕೋಸ್ಕರ. ಇನ್ನು ದೇಶಾದ್ಯಂತ ಒಂದು ಅಂಕಿಅಂಶಗಳನ್ನ ಕೊಟ್ಬಿಡ್ತೀವಿ. 398 ಕೇಸು ಸಕ್ರಿಯವಾಗಿದೆ. ದೇಶಾದ್ಯಂತ 398 ಕೇಸು ಸಕ್ರಿಯ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ ಪತ್ತೆಯಾಗಿದೆ. ಅದರಲ್ಲಿ ಕೇರಳ ಒಂದರಲ್ಲೇ 185 ಕೇಸ್. ಹತ್ತತ್ರ ಟೋಟಲ್ ಕೇಸಲ್ಲಿ ಅರ್ಧ ಕೇರಳದಲ್ಲೇ ಇದೆ. ತಮಿಳುನಾಡಲ್ಲಿ ಒಂದು 66 ಕೇಸು, ಮಹಾರಾಷ್ಟ್ರದಲ್ಲಿ ಒಂದು 56 ಕೇಸು ಸಕ್ರಿಯವಾಗಿದೆ. ನಮ್ಮಲ್ಲೂ 35 ಕೇಸ್ ಇದೆಯಲ್ಲ. ಸೊ ಕೇರಳದಿಂದ ಕರ್ನಾಟಕಕ್ಕೆ ಆತಂಕ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿಗೆ ತುಂಬ ಜನ ಹೋಗಿ ಬಂದು ಮಾಡ್ತಕ್ಕಂಥವ್ರು. ನಿಮಗೆ ಮಂಗಳೂರು ಗಡಿಯಲ್ಲಾಗಿರ್ಬೋದು ಅಥವಾ ಬಂಡೀಪುರ ಬಾರ್ಡರ್ನಲ್ಲಾಗಿರ್ಬೋದು ತುಂಬ ಜನ ಓಡಾಡ್ತಾರೆ. ಮಹಾರಾಷ್ಟ್ರಕ್ಕೂ ತುಂಬ ಜನ ಓಡಾಡ್ತಾರೆ, ಬೆಳಗಾವಿನಲ್ಲಿ. ಹಾಗಾಗಿ ಅಲ್ಲಿಂದ ಏನಾದರೂ ಸೋಂಕು ಹರಡಿತು ಅಂತ ಟೋಟಲ್ ಈಗ 398 ಕೇಂದ್ರ ಆರೋಗ್ಯ ಇಲಾಖೆಯವರು ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು. ಒಟ್ಟು ಪ್ರಕರಣಗಳು ಎಷ್ಟು ದಾಖಲಾಗಿದೆ, ಯಾವ ರಾಜ್ಯದಲ್ಲಿ ಎಷ್ಟಿದೆ ಅಂತ. ಅದರಲ್ಲಿ ಮೊದಲ ಸಾಲಿನಲ್ಲಿ ಕೇರಳದವರು ಈ ವಿಚಾರದಲ್ಲಿ ಮಾತ್ರ ಯಾವಾಗಲೂ ಫಸ್ಟ್ ಪ್ಲೇಸಲ್ಲಿ ಇರ್ತಾರೆ ಅವರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 398 ಸಕ್ರಿಯ ಪ್ರಕರಣಗಳು ಇಡೀ ದೇಶದಲ್ಲಿ ಕಂಡುಬಂದಿದೆ ಕೊರೋನಾದು. ಹಾಗಾಗಿ ಕೇಂದ್ರ ಆರೋಗ್ಯ ಇಲಾಖೆಯವರು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಏನಾದರೂ ರಾಜ್ಯಗಳಿಗೆ ಈಗ ಕೊಡ್ತಕ್ಕಂಥ ಸಾಧ್ಯತೆ ಇದೆಯಾ, ಅಥವಾ ನಿಮ್ಮ ಎಚ್ಚರದಲ್ಲಿ ನೀವಿರಿ ಅಂತ ಅಷ್ಟೇ ಇವಾಗ ಹೇಳ್ತಾರಾ, ಆತಂಕದ ಪರಿಸ್ಥಿತಿ ಅಂತಾರ, ಹೇಗೆ ಅಂತ ಇವಾಗ ಟೋಟಲಿ? ಅರವಿಂದ್, ನೋಡಿ, ಮುಖ್ಯವಾಗಿ ಈಗಷ್ಟೇ ಕೋವಿಡ್ ಸೋಂಕು ಪ್ರಮಾಣ ಏನಿದೆ ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಭಾರತದಲ್ಲಿ ಈಗಿರುವಂತಹ ಅಂಕಿ ಅಂಶಗಳ ಪ್ರಕಾರ ಅಂದ್ರೆ ಮೇ 13ನೇ ತಾರೀಕಿನಿಂದ ಕೊರೋನಾ ಸಂಖ್ಯೆ ಅಥವಾ ಅದರ ಪ್ರಮಾಣ ಏನಿದೆ ಅದು ನಿರಂತರವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಹೀಗಾಗಿ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಇದನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಈವರೆಗೂ ಕೂಡ ನಿರ್ದಿಷ್ಟವಾದಂತಹ ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಏನ್ ಬಿಡುಗಡೆ ಮಾಡಬೇಕಿತ್ತು ಅದನ್ನ ಈವರೆಗೂ ಕೂಡ ಮಾಡಿಲ್ಲ. ಇನ್ನೂ ಕೂಡ ಮೇಲ್ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ನೋಡಿ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡಿನಲ್ಲಿ ಮಾತ್ರ ಸದ್ಯಕ್ಕೆ ಅತಿ ಹೆಚ್ಚು ಕೇಸ್ಗಳು ವರದಿ ಆಗ್ತಾ ಇರುವಂತದ್ದು. ಇಡೀ ದೇಶದ ಏನು ಸೋಂಕಿನ ಪ್ರಮಾಣವನ್ನು ನಾವು ಪರಿಗಣಿಸಿದ್ರೆ 85% ಸೋಂಕಿನ ಪ್ರಮಾಣ ಏನಿದೆ ಅದು ಈ 3 ರಾಜ್ಯಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ಉಳಿದಂತೆ ಬೇರೆ ರಾಜ್ಯಗಳಲ್ಲಿ 10, 15, 20ರವರೆಗೂ ಕೂಡ ಕೇಸ್ಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ 3 ರಾಜ್ಯಗಳು ಈಗ ಸದ್ಯಕ್ಕೆ ಅತಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತದ್ದು. ಸೊ ಕೇಂದ್ರ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. ಸದ್ಯಕ್ಕೆ ವೇಟ್ ಅಂಡ್ ವಾಚ್, ಅಂದ್ರೆ ಈ ಸೋಂಕು ಯಾವ ರೀತಿಯಾಗಿ ಹರಡಬಹುದು ಮತ್ತೆ ಇದರ ಪರಿಣಾಮಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ರಾಜ್ಯಗಳಿಂದ ಕಲೆ ಹಾಕುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ನೋಡಿ, ಮುಖ್ಯವಾಗಿ ಎಲ್ಲಾ ರಾಜ್ಯಗಳು ಕೂಡ ಈಗ ಸದ್ಯಕ್ಕೆ ಕೋವಿಡ್ ಟೆಸ್ಟ್ ಗಳನ್ನ ಮಾಡುವಂತದನ್ನ ಬಿಟ್ಬಿಟ್ಟಿತ್ತು. ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಗಳೇನು ಮೇಂಟೈನ್ ಆಗ್ತಾ ಇತ್ತು ಅಥವಾ ಕೋವಿಡ್ ವಾರ್ಡ್ಗಳೇನಿತ್ತು ಅವೆಲ್ಲವೂ ಕೂಡ ಬಂದಾಗಿತ್ತು. ಈಗ ನಾಳೆ ಅಥವಾ ನಾಡಿದ್ದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತ ಬೆಳವಣಿಗೆಗಳಾಗಬಹುದು. ಮತ್ತೆ ಏನು ಟೆಸ್ಟಿಂಗ್ ಗಳನ್ನ ಶುರು ಮಾಡಬಹುದು, ಕೋವಿಡ್ ವಾರ್ಡ್ಗಳನ್ನ ಶುರು ಮಾಡಬಹುದು. ಇದಾದ ಬಳಿಕ ಒಂದಷ್ಟು ನಿರ್ದಿಷ್ಟವಾದಂತಹ ಅಂಕಿ ಅಂಶಗಳು ಮತ್ತೆ ಯಾವ ವೇರಿಯಂಟ್ ನ ಸೋಂಕು ಹೆಚ್ಚು ಹರಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಸೊ ಈ ಮಾಹಿತಿಯ ಆಧಾರದ ಮೇಲೆ ಈ ಸೋಂಕು ಎಷ್ಟು ವೇಗವಾಗಿ ಹರಡಬಹುದು ಮತ್ತೆ ಇದು ಮನುಷ್ಯನಿಗೆ ಎಷ್ಟು ಹಾನಿ ಮಾಡಬಲ್ಲದು ಅನ್ನೋದರ ಮೇಲೆ ಕೇಂದ್ರ ಆರೋಗ್ಯ ಇಲಾಖೆ ಮುಂದಿನ ಹಂತದಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಬಹುಶಃ ಮುಂದಿನ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಹತ್ವದ ನಿರ್ಧಾರಗಳು ಹೊರಗಡೆ ಬರುವಂತ ಸಾಧ್ಯತೆಗಳಿದಾವೆ. ಸ್ಟಿಲ್ ಆಸ್ ಅಪ್ ನೌ ಕೇಂದ್ರ ಆರೋಗ್ಯ ಇಲಾಖೆ ಯಾವುದೇ ರೀತಿಯಾದಂತಹ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಸದ್ಯಕ್ಕೆ ಚಿಂತನೆ ಮಾಡಿಲ್ಲ. ಅರವಿಂದ್, ಇದು ಆರಂಭಿಕ ಹಂತ. ಹಾಗಾಗಿ ಏನೇನು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಹೇಳಬೇಕು ಮಾಹಿತಿ ಕೇಂದ್ರ ಆರೋಗ್ಯ ಇಲಾಖೆಯವರು ಹೇಳಿದ್ದಾರೆ. ಬಟ್ ಮುಂದಿನ ವಾರ ಇದು ನಂಬರ್ ಯಾವ ರೀತಿ ಹೋಗುತ್ತೆ, ರೈಸ್ ಆಗುತ್ತೆ ಅನ್ನೋದ್ರ ಮೇಲೆ ಮತ್ತಷ್ಟು ಮಾರ್ಗಸೂಚಿಗಳು ಬರ್ತಕ್ಕಂಥ ಸಾಧ್ಯತೆ ಇದೆ.